ಸದ್ಯ ನಡೀತಕ್ಕಂತ SIR ಪ್ರಕ್ರಿಯೆ ಇದರ ಉದ್ದೇಶ ಇರ್ಬೇಕಂದ್ರೆ ಮೊದಲು SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಆಫ್ ದಿ ವೋಟರ್ಸ್, ಇದು ಅದ್ರ ಹೆಸರು ಶಾರ್ಟ್ ಫಾರ್ಮ್ ದಾಗ SIR. ಇದ್ರ ಉದ್ದೇಶ ಇರ್ಪತ್ತಾರೆ ಅದ್ರ ಹಿಡಿದ ಷಡ್ಯಂತ್ರ ಇದೆ. ಏನ್ ಷಡ್ಯಂತ್ರ ಇರ್ತದಂದ್ರೆ ಈ ದೇಶದ ಬಹುಸಂಖ್ಯಾತರಿಗೆ ಮತದಾನ ಹಕ್ಕು ಇದಿರಲಿಲ್ಲ ಸ್ವತಂತ್ರ ಪೂರ್ವ ಭಾರತದಲ್ಲಿ. ಹಾಗಾಗಿ ಸ್ವತಂತ್ರ ಭಾರತದಲ್ಲಿ ಕೇವಲ ಈ ದೇಶದ ಜಮೀನ್ದಾರರು, ಟ್ಯಾಕ್ಸ್ ಪೇಯರ್ಸ್ ಅಂಡ್ ಗ್ರಾಜುಯೇಟ್ಸ್ ಮಾತ್ರ ಮತದಾನ ಹಕ್ಕಿತ್ತು. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಮ್ಯಾಕ್ಸೆಟ್ ಡೊನಾಲ್ಡ್ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ನಾಗ ಪ್ರಶ್ನೆ ಮಾಡಿದಾಗ ಅವರು ಅದನ್ನು ಗಂಭೀರವಾಗಿ ಚಿಂತನೆ ಮಂಥನೆ ಮಾಡಿ ಸೆಪ್ಟೆಂಬರ್ 24, 1932 ಸಮಸ್ತ ಭಾರತೀಯರಿಗೆ 21 ವರ್ಷ ಪೂರ್ತಿ ಮಾಡಿದವರಿಗೆ ಹೆಣ್ಣಿರ್ಲಿ ಗಂಡಿರ್ಲಿ ಕಡ್ಡಾಯವಾಗಿ ಒಂದು ಮತದಾನದ ಹಕ್ಕು, ಒಂದು ರಾಜಕೀಯ ಹಕ್ಕನ್ನು ಎರಡನ್ನ ಕೊಟ್ಟರು. ಮುಂದೆ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಮಾಡಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೆ ನಾವು ಸಮಸ್ತ ಭಾರತೀಯರು 21 ಆದವರು ಪ್ರತಿ 5 ವರ್ಷಕ್ಕೊಂದ್ಸಲ 1 ವರ್ಷಕ್ಕೊಂದ್ಸಲ ಎಲ್ಲರೂ ಹೆಣ್ಣು ಗಂಡು 21 ಮತದಾನ ಮಾಡ್ತಿದ್ದೀವಿ. ಈಗ ಅದು ಮತದಾನ ಸಂಖ್ಯೆ ಗಂಭೀರವಾಗಿ ಬೆಳೆದ್ರಿಂದ ವಿಶೇಷವಾಗಿ SC ST OBC ಅಲ್ಪಸಂಖ್ಯೆ ವಿಶೇಷ ಕೇಂದ್ರತಕ್ಕಂತ ಕಾಂಗ್ರೆಸ್ ಪಾರ್ಟಿ ಎಲ್ಲ ಕಡೆ ಮಿಂಚಿನ ಕಡೆ ಮಾಯಾಗಕ್ಕೆ ಅಧಿಕಾರ ತಗೋದ್ರಿಂದ ಅದು ಬಿಜೆಪಿ ಅವರಿಗೆ ನುಂಗ್ಲಾರ ತುತ್ತಾಗಿದೆ. ಇನ್ನು ಏನ್ ಮಾಡಿ ಇವ್ರು ಮತದಾರರ ಬೇಸ್ ಕಟ್ ಮಾಡ್ಬೇಕು, ಕಾಂಗ್ರೆಸ್ ಹೆಂಗ್ ನಿರ್ಣಯ ಮಾಡ್ಬೇಕು, ಡೆಮೋಕ್ರಸಿ ಹೆಂಗ್ ನಿರ್ಣಯ ಮಾಡ್ಬೇಕು, ಸಂವಿಧಾನ ಹೆಂಗ್ ಓಡಿಸಬೇಕು ಅನ್ನೋದು ಚಿಂತನೆ ಮಂಥನ ಮಾಡ್ತಕ್ಕಂತ RSS ಅಂಡ್ ಬಿಜೆಪಿ ಟೀಮ್ ಒಟ್ಟು ಷಡ್ಯಂತ್ರ ರೂಪಿಸಿ SIR NCR ಮಾಡಿದ್ರು. ಅದು ಫೇಲ್ ಆಯ್ತು. ಈಗ ಇದು 2ನೇ ಹಂತದ ಕಾರ್ಯಕ್ರಮ. ಆ ವೋಟನ್ನ ಕಟ್ ಮಾಡಿದ್ರ, ಇನ್ ದ ನೇಮ್ ಆಫ್ SIR ವೋಟ್ ಕಟ್ ಮಾಡಿದ್ರ ಅಲ್ಲಿ ವೋಟರ್ಸ್ ಇರೋದಿಲ್ಲ. ಆ ವೋಟರ್ಸ್ ನಿರ್ತಕ್ಕಂತ ಕಾಂಗ್ರೆಸ್ ಇರಂಗಿಲ್ಲ. ವಿ ದ ಪೀಪಲ್ ಆಫ್ RSS ಅಂಡ್ ಬಿಜೆಪಿ ನಾವು ಇರ್ತೀವಿ. ಮತ್ತೆ ಹಿಂದಿನ ಪದ್ಧತಿ ಜಮೀನ್ದಾರರು, ಟ್ಯಾಕ್ಸ್ ಪೇಯರ್ಸ್, ಸರ್ಕಾರದ ಅಧಿಕಾರಿಗಳು ಮಾತ್ರ ನಾವು ವೋಟ್ ಕೊಡ್ತೀವಿ. ನಮ್ಗೆ ಯಾರು ಬೇಕಾದ್ರೂ ಆರಿಸ್ಕೊಂಡು ನಾವು ಚೆನ್ನಾಗಿ ಮಾಡಬಹುದು, ಡೆಮೋಕ್ರಸಿ ಬಿಡುಗಡೆ ಮಾಡಬಹುದು, ಸಂವಿಧಾನ ಸರ್ವನಾಶ ಮಾಡಬಹುದು ಅಂತಕ್ಕಂಥ ಷಡ್ಯಂತ್ರ ರೂಪಿಸತಕ್ಕಂಥ ಬಿಜೆಪಿ SIR ಕೈ ಹಾಕಿದ. ಇದನ್ನ ಕೈ ಹಾಕಿದ್ರಿಂದ ಸುಮಾರು 97% ಏನು ನಿರಕ್ಷರಿತಂತ ಅಲ್ಪಸಂಖ್ಯಾತರು, ಸುಮಾರು 60% ನಿರಕ್ಷಿತಕ್ಕಂತ SC ST, ಸುಮಾರು 45% OBC ಅವರು ಯಾವುದೇ ಮತದಾನ ಅವ್ರಿಗೆ ಸೂಕ್ತ ದಾಖಲೆ ಯಾವುದು, ಅದು ಡೇಟ್ ಆಫ್ ಬರ್ತ್ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು, ಅದನ್ನ ತಗೋದೇ ಹೋದ್ರೆ ನಿಮಗೆ ಮತದಾನದ ಹಕ್ಕಿಲ್ಲ ಅಂತೇಳಿ ನಮ್ಮ ಮತದಾರ ಪಟ್ಟಿಯನ್ನು ತೆಗೆದು ಹಾಕಿ ಬಿಡ್ತಾರ. ಹಿಂಗಾಗೋದ್ರಿಂದ ನಮ್ಮ ಕಡೆಗಿರ್ತಕ್ಕಂತ 5,60,00,000 ಮತದಾರರು ಸುಮಾರು ನನ್ನ ಪ್ರಕಾರ 3 ರಿಂದ 3.5 ಕೋಟಿ ಮತದಾರರು ವಾಶೌಟ್ ಆಗ್ತಾರ. ಈಗ ಅದೇನ್ ರಿಯಲ್ ವೋಟರ್ಸ್ ಅಲ್ಲ ಅವ್ರು ಮಾತ್ರ ಉಳ್ಕೋತಾರ. ಅದು ಬಿಜೆಪಿಗೆ ಅಡಿಪಾಯ ಆಗ್ತದ, ಬಿಜೆಪಿ ಸರ್ಕಾರ ಬರ್ತದ, ಕಾಂಗ್ರೆಸ್ ನಿರ್ನಾಮ ಆಗ್ತದ, ಕಾಂಗ್ರೆಸ್ ಫಲಾನುಭವಿಗಳು SC ST OBC ಮೈನಾರಿಟಿ ಸರ್ವನಾಶ ಆಗಿಬಿಡ್ತಾರ ಅಂತಕ್ಕಂತ ಹುನ್ನಾರನ್ನ ಅವ್ರು ಕೈ ಹಾಕಿದ್ದು ಥ್ರೂ SIR. ಇನ್ನು ಸುಪ್ರೀಂ ಕೋರ್ಟ್ ಏನ್ ನೋಡ್ತದಂದ್ರ ಕೇವಲ ದಾಖಲೆ ನೋಡ್ತದ, ಕಾನೂನು ನೋಡ್ತದ. ಬಟ್ ಅಲಾಂಗ್ ವಿತ್ ರೂಲ್ಸ್ ದ ರೂಲ್ ಆಫ್ ಮೊರಾಲಿಟಿ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇನ್ನು ದೇಶದಾಗ 60% ನಿರಕ್ಷರಿಗದಾರ, ಅದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ದಾಖಲೆ ಎಸ್ ಅನ್ನುವಂಗಲ್ಲ. ಪುನರ್ ರಿವ್ಯೂ ಅಂದ್ರೆ ಏನು, ಪುನರ್ ಪರಿಶೀಲನೆ ಅಂದ್ರೆ ಏನು, ಇಲ್ಲಿ ಯಾರು ಕಲ್ತವ್ರಿದ್ದಾರ, ಯಾರದ್ದ ಮತದಾನ ಪತ್ರ ಇದೆ, ಯಾರದ್ದ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದೆ, ಅವನ್ನೆಲ್ಲವನ್ನು ಮಾಡ್ಲಿಕ್ಕೆ ಕೆಲವು ಅವಕಾಶಗಳನ್ನು ಕೊಡಬೇಕು. ಅಂದ್ರ ಈ ದೇಶದ ಪ್ರತಿಯೊಬ್ಬರಿಗೆ ಸಂವಿಧಾನಿಕ ಪ್ರಭುತ್ವ ಅಂತ ಮತಾಧಿಕಾರ ಸಿಗ್ತದೆ. ಇಲ್ಲದೆ ಹೋದ್ರೆ ಇನ್ ದ ನೇಮ್ ಆಫ್ SIR ನಿರಕ್ಷರಿಗಳಿಗೆ, ಕಲ್ಯಾದವರಿಗೆ, ಕೂಲಿಕಾರರಿಗೆ, ವಿಶೇಷವಾಗಿ ಅಲ್ಪಸಂಖ್ಯಾತರ ಮಹಿಳೆಯರಿಗೆ, SC ST ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂಥದ್ರಲ್ಲಿ ಖಂಡಿತ 100ಕ್ಕೆ 100 ಗ್ಯಾರಂಟಿ. ಸೊ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೇಕಂತಂದ್ರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ಮತ್ತು ಈ ರಾಜ್ಯದ ECI ಇವ್ರು ಗಂಭೀರವಾಗಿ ಪರಿಗಣಿಸಿ ಇದ್ರಾಗ ಸಡಿಲಿಕೆಯನ್ನು ಮಾಡಿ ಅವರಿಗೆ ಮತದಾನ ಹಕ್ಕನ್ನು ಕೊಡಬೇಕೇ ವಿನಃ ಯಾವುದೇ ಕಾರಣ ಖರ್ಚು ಮಾಡಿದ ಕ್ಯಾನ್ಸಲ್ ಮಾಡಿದ್ರ ಮುಂಬರುವ ದಿನದಾಗ ನಾವು ಎಲ್ಲರನ್ನು ಸರ್ವನಾಶ ಮಾಡ್ತಕ್ಕಂಥ ಕೆಲಸಕ್ಕ ವಿ ದ ಪೀಪಲ್ ಆಫ್ ಕರ್ನಾಟಕ, ಸ್ಪೆಷಲಿ ವಿ ದ ಪೀಪಲ್ ಆಫ್ ಮೂಲ ನಿವಾಸಿ ಆರ್ ಬಹುಜನ್ ಸಮಾಜ್ ನಾವು ಎಚ್ಚೆತ್ತುಕೊಂಡ್ರೆ ನೀವು ಯಾರು ಉಳಿಯೋದಿಲ್ಲ. ಯಾಕಂದ್ರ ನಿಮ್ಮ ಜುಟ್ಟು ನಮ್ಮ ಕೈಯಾಗದಾವ್, ಮತದಾನ ನಮ್ಮ ಕೈಯಾಗದಾವ್. ನಮ್ಮ ಮತದಾನ ನೀವು ಕೊಡದೆ ಹೋದ್ರೆ ನೀವು MP ಆಗೋದಿಲ್ಲ, MLA ಆಗೋದಿಲ್ಲ, ಮಂತ್ರಿನೂ ಆಗೋದಿಲ್ಲ. ಸೊ ಏನೇ ಮಾಡಿದ್ರ 10 ಸಲ ವಿಚಾರ ಮಾಡಿ ಜಾಗೃತಿಯಿಂದ ಎಚ್ಚರಿಕೆಯಿಂದ ಮುಂದಾಲೋಚನೆ ಕ್ರಮ ತಗೊಂಡು SIR ಅನ್ನು ಸರಿಪಡಿಸಿ ಈ ದೇಶದ ಮೂಲ ನಿವಾಸಿಗಳಿಗೆ, ಬಹುಜನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, SC ST ನೀವು ಮತದಾನ ಹಕ್ಕು ಕೊಟ್ಟು ಸರಿ. ಇಲ್ಲದೆ ಹೋದ್ರೆ ಹೆಂಗ್ ತಗೊಂಡು ನಮಗ್ ಗೊತ್ತೈತಿ. ಕೊಟ್ಟವ್ರಿಗೆ ತಗೊಳ್ಳೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು, ಓಡಿಸೋದು ಗೊತ್ತು.
ನಿಮ್ಗೆ ಹೊರಗೆ ಕಿತ್ಕೊಳ್ಳೋದು ಗೊತ್ತೈತೆ, ಕೊಡೋದು ನಾವಲ್ಲ, ಮತ್ ನಾವ ಕುಡಿದ್ರೆ ನೀವು ಎಲ್ಲಿ ಹೋಗವ್ರು? ಸೊ ಈ ನಿಟ್ಟಿನೊಳಗೆ ನೀವು ಈ ದೇಶದ ರಾಜಕಾರಣಿಗಳು, ಗವರ್ನರ್ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ರಾಷ್ಟ್ರಪತಿ ಇರ್ಲಿ, ಪ್ರಧಾನಮಂತ್ರಿ ಇರ್ಲಿ, 10 ಸಲ ಯೋಚನೆ ಮಾಡಿ SR ಕೈ ಹಾಕ್ಬೇಕನ್ನೋದೇ ನಮ್ಮೆಲ್ಲರ ಆಗ್ರಹ, ವಿನಂತಿ ಮತ್ತು ಒತ್ತಾಯ. ಇದಕ್ಕೆ ನೀವು ಬಗ್ಗದೆ ಹೋದ್ರೆ ಉಗ್ರ ಪ್ರತಿಭಟನೆ ಹಾಕೋತೀವಿ. ಶಾರ್ಟ್ಲಿ ಎಲೆಕ್ಷನ್ ಬರ್ತದ, ಅವಾಗ ಎಲ್ಲರನ್ನು ಮೂಲೆ ಗುಂಪು ಮಾಡಿ ಮನಿ ಕಳ್ಸೋದು ನಮಗ ಗೊತ್ತೈತಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬಯಸ್ತಾ ಇದ್ದೀನಿ. ಲಕ್ಷ್ಮಣ ಬಕ್ಕಾಯಿ, ಅಧ್ಯಕ್ಷರು, ಉತ್ತರ ಕನ್ನಡ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.